ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸೆಸ್ ರಾಘವ್ ಕಥೆಯ 47ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಅರುಂಧತಿ ಅವರು ಮಗ ಸೊಸೆ ಬರೋ ಖುಷಿಯಲ್ಲಿ ಬೇಗ ಎದ್ದು ಮನೆ ತುಂಬ ಓಡಾಡಿ ಕೆಲಸ ಮಾಡ್ತಾ ಇರ್ತಾರೆ. ನರ್ಸ್ ಹೇಳ್ತಾರೆ, ಮೇಡಮ್ ನೀವು ಹೀಗೆ ಸುಸ್ತು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ, ರೆಸ್ಟ್ ಮಾಡಿ ಹೇಳ್ತಾಳೆ. ನನಗೇನು ಆಗಿಲ್ಲ, ಐ ಆಮ್ ಆಲ್ ರೈಟ್ ಹೇಳ್ತಾಳೆ. ಪರ್ಫೆಕ್ಟ್ ಇದ್ದೀನಿ ನಾನು, ನೀವು ನಾಳೆಯಿಂದ ರಾಘವ್ನ ಮತ್ತು ಮೈಥಿಲಿನ ನೋಡ್ಕೊಳ್ಳಿ ಹೇಳ್ತಾರೆ. ಆಗ ಶಾಂತಲಾದೇವಿ ಅವರು ಬರ್ತಾರೆ. ನೋಡಿ ಮೇಡಮ್, ಅವರು ರೆಸ್ಟ್ ಮಾಡದೆ ಕೆಲಸ ಮಾಡ್ತಾ ಇದ್ದಾರೆ, ಹೇಳಿದರೆ ಕೇಳ್ತಾನೇ ಇಲ್ಲ, ನೀವಾದರೂ ಹೇಳಿ ಹೇಳ್ತಾಳೆ ನರ್ಸ್. ಶಾಂತಲಾದೇವಿ ಅವರು ಹೇಳ್ತಾರೆ, ಇವತ್ತು ಅವಳು ಯಾರ ಮಾತು ಕೇಳಲ್ಲ ಬಿಡು, ಮಗ ಸೊಸೆನ ನೋಡೋ ಖುಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ನಾಳೆ ನಿನ್ನ ಮಾತು ಕೇಳ್ತಾಳೆ, ಸುಮ್ಮನಿರು ಹೇಳ್ತಾರೆ. ಓಕೆ, ಟ್ಯಾಬ್ಲೆಟ್ ತಿಂಡಿ ಆದರೂ ತಗೊಳ್ಳೋಕೆ ಹೇಳಿ ಹೇಳ್ತಾಳೆ ನರ್ಸ್. ಹ್ಞೂ ಹೇಳ್ತೀನಿ, ಇವತ್ತು ನೀನು ರೆಸ್ಟ್ ಮಾಡು ಹೋಗು ಹೇಳಿ ನಗ್ತಾರೆ ಶಾಂತಲಾದೇವಿ ಅವರು. ನರ್ಸ್ ನಗ್ತಾ ರೂಮ್ಗೆ ಹೋಗ್ತಾಳೆ. ಶಂಕರಪ್ಪ ಅರುಂಧತಿ ಅವರನ್ನು, ಅಮ್ಮ ನಿಮ್ಮನ್ನು ಇವತ್ತು ಹೀಗೆ ನೋಡೋಕ್ಕೆ ಖುಷಿ ಆಗ್ತಿದೆ, ಈ ಮನೆಗೆ ಈಗ ಕಳೆ ಬಂತು ಹೇಳ್ತಾನೆ. ಅರುಂಧತಿ ಅವರು ನಗ್ತಾರೆ. ಇನ್ನು ನಾನು ಹೀಗೆ ಇರ್ತೀನಿ, ನನ್ನ ಮಕ್ಕಳು ಜೊತೆಗಿದ್ರೆ ಅಂತ ಹೇಳ್ತಾರೆ. ಹ್ಞೂ ಹೀಗೆ ಇರಿ, ನಮಗೂ ಅದೇ ಬೇಕಿರೋದು ಹೇಳ್ತಾರೆ ಶಂಕರಪ್ಪ. ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನು ಕರ್ಕೊಂಡು ಬರೋಕ್ಕೆ ರೆಡಿ ಆಗ್ತಾರೆ. ನವೀನ್ ಮತ್ತು ರಾಯನ್ ಬರ್ತಾರೆ. ಅನುಗೆ ಕಾಲ್ ಮಾಡಿ ಹೇಳಬೇಕಿತ್ತು. ನಂಬರ್ ಇದೆಯಾ? ಹ್ಞೂ ಕೊಡು ನಾನು ಹೇಳ್ತೀನಿ ಅಂತ ನಂಬರ್ ತಗೊಂಡು ಕಾಲ್ ಮಾಡ್ತಾನೆ. ಅನು ರಿಸೀವ್ ಮಾಡಲ್ಲ. ಇನ್ನೊಮ್ಮೆ ಮಾಡ್ತಾನೆ, ರಿಸೀವ್ ಮಾಡ್ತಾಳೆ. ಯಾರು ಕೇಳ್ತಾಳೆ. ನಾನು ರಾಯನ್. ಏನು ನನಗೆ ಕಾಲ್ ಮಾಡಿದ್ದು, ನನ್ನ ನಂಬರ್ ಯಾರು ಕೊಟ್ಟರು ಕೇಳ್ತಾಳೆ. ಅದೆಲ್ಲ ಬಿಡಿ, ನಿಮಗೆ ಒಂದು ಗುಡ್ ನ್ಯೂಸ್ ಹೇಳೋಕ್ಕೆ ಇದೆ. ಏನು ವಿಷಯ? ಇವತ್ತು ನಿಮ್ಮ ಫ್ರೆಂಡ್ ಬರ್ತಾರೆ. ಯಾರು ಫ್ರೆಂಡ್? ಮಿಸ್ಸೆಸ್ ರಾಘವ್. ಹೌದಾ? ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ಈವ್ನಿಂಗ್ ಆಗಿದೆ, ಇನ್ನೂ ಯಾವಾಗ ಬರೋದು? ನಿಜ ರೀ, ಇವತ್ತು ನೈಟ್ ಬರ್ತಾರೆ. ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಈಗ. ಹೌದಾ? ಥ್ಯಾಂಕ್ ಯು ಗಾಡ್ ಅಂತ ಕೈ ಮುಗಿತಾಳೆ ಅನು. ಥ್ಯಾಂಕ್ಸ್, ನಿಮಗೆ ವೆಲ್ಕಮ್ ರೀ ಅಂತ ಹೇಳ್ತಾನೆ ರಾಯನ್. ನಾಳೆ ವಿಡಿಯೋ ಕಾಲ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ ಹೇಳ್ತಾನೆ. ಓಕೆ ಹೇಳ್ತಾಳೆ ಅನು. ಸರಿ, ನಾವಿನ್ನೂ ಹೊರಡ್ತೀವಿ, ಬಾಯ್ ಹೇಳ್ತಾನೆ. ಅನು ಖುಷಿಯಿಂದ ಕುಣಿತಾ ಇರ್ತಾಳೆ. ಕಮಲಮ್ಮ ಇದನ್ನು ನೋಡಿ, ಏನೇ ಆಯಿತು ನಿನಗೆ, ಯಾಕೆ ಕುಣಿತಾ ಇದ್ದೀಯಾ ಅಂತ ಕೇಳ್ತಾರೆ. ಏನಿಲ್ಲ ಹೇಳಿ ರೂಮ್ಗೆ ಹೋಗ್ತಾಳೆ. ಹುಚ್ಚು ಹುಡುಗಿ, ಒಂದೊಂದ್ಸಲಿ ಒಂದೊಂದು ಥರ ಆಡ್ತಾಳೆ ಹೇಳ್ತಾ ಹೋಗ್ತಾರೆ ಕಮಲಮ್ಮ. ಅನ್ನು ರೂಮ್ಗೆ ಹೋಗಿ ಮೈಥಿಲಿ ಕೊಟ್ಟಿರೋ ಗಿಫ್ಟ್ ಎಲ್ಲ ನೋಡ್ತಾ ಇರ್ತಾಳೆ. ಮಿಸ್ ಯು ಕಣೆ ಹೇಳಿ ಮೈಥಿಲಿ ಕೊಟ್ಟಿರೋ ಟೆಡಿ ಬೇರ್ನ ಅಪ್ಪಿಕೊಳ್ತಾಳೆ. ಅರುಂಧತಿ ಅವರು ಏರ್ಪೋರ್ಟ್ಗೆ ಹೋಗಿ ವೇಟ್ ಮಾಡ್ತಾ ಇರ್ತಾರೆ. 8 ಗಂಟೆಗೆ ಫ್ಲೈಟ್ ಬರುತ್ತೆ. ಚೆಕ್ಕಿಂಗ್ ಎಲ್ಲ ಆಗಿ ಬರೋವಾಗ 3/4 ಗಂಟೆ ಆಗುತ್ತೆ. ಮೈಥಿಲಿ ರಾಘವ್ನ ವೀಲ್ ಚೇರ್ನಲ್ಲಿ ತಳ್ಕೊಂಡು ಬರ್ತಾಳೆ. ನವೀನ್ ಮತ್ತು ರಾಯನ್ ರಾಘವ್ಗೆ ಹಾಯ್ ಮಾಡ್ತಾರೆ. ಅರುಂಧತಿ ಅವರು ಓಡಿ ಹೋಗಿ ರಾಘವ್ನ ಮುಖ ಸವರಿ ರಾಗ್ ಹೇಳಿ ತಲೆ ಹಿಡಿದು ಎದೆಗೆ ಅಪ್ಪಿಕೊಳ್ತಾರೆ. ಶಂಕರಪ್ಪ ಮೈಥಿಲಿನ ಎದೆಗೆ ಅಪ್ಪಿಕೊಂಡು ತಲೆ ಸವರ್ತಾ ಕಣ್ಣೀರು ಹಾಕ್ತಾನೆ. ಅರುಂಧತಿ ಅವರು ಕಣ್ಣೀರು ಹಾಕ್ತಾರೆ. ನವೀನ್ ರಾಘವ್ ಕೈ ಹಿಡಿದು ಹೌ ಆರ್ ಯು ರಾಗ್ ಅಂತ ಕೇಳ್ತಾನೆ. ಕೈಯಲ್ಲಿ ಓಕೆ ಅಂತ ಸನ್ನೆ ಮಾಡ್ತಾನೆ ರಾಘವ್. ರಾಯನ್ ವಿಡಿಯೋ ಮಾಡ್ತಾ ಹೇಗಿದ್ದೀಯಾ ರಾಗ್ ಅಂತ ಕೇಳ್ತಾನೆ. ಅವನಿಗೆ ಮಾತಾಡೋಕ್ಕೆ ಆಗಲ್ಲ ಕಣೋ. ಆಂಟಿ ಅಂಕಲ್ ಹೊರಡೋಣವಾ? ಇಲ್ಲೇ ಅಳ್ತಾ ನಿಲ್ತೀರಾ ಕೇಳ್ತಾನೆ ನವೀನ್. ನಾವು ಬಂದಾಯಿತು, ಯಾಕೆ ಅಳ್ತೀರಿ ನೀವು ಅಂತ ಕೇಳ್ತಾಳೆ ಮೈಥಿಲಿ. ಇದು ಖುಷಿಗೆ ಅಳು ಅಂತ ಹೇಳ್ತಾರೆ ಅರುಂಧತಿ ಅವರು. ಹೂ ಮಗ, ನಾವು ಎಷ್ಟು ಕಾಯ್ತಾ ಇದ್ವಿ ನಿಮಗೆ, ನಿಮ್ಮನ್ನು ನೋಡಿ ಕಣ್ಣೀರು ಬಂತು ಹೇಳ್ತಾನೆ ಶಂಕರಪ್ಪ. ಸರಿ ಮನೆಗೆ ಹೋಗಿ ಮಾತಾಡೋಣ ಹೇಳ್ತಾಳೆ ಮೈಥಿಲಿ. ಹೂ ಹೇಳಿ ನವೀನ್ ರಾಘವ್ನ ಕರ್ಕೊಂಡು ಹೋಗ್ತಾನೆ. ರಾಯನ್ ಮತ್ತು ನವೀನ್ ರಾಘವ್ನ ಗಾಡಿನಲ್ಲಿ ಕೂರಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆರತಿ ಮಾಡಿ ಒಳಗೆ ಕರ್ಕೊಳ್ತಾರೆ ಶಾಂತಲಾದೇವಿ ಅವರು. ರಾಘವ್ ಮತ್ತು ಮೈಥಿಲಿಯ ದೃಷ್ಟಿ ತೆಗಿತಾರೆ. ಯಾರ ಕಣ್ಣು ಬಿತ್ತೋ ನಿಮಗೆ? ಹೇಗಿದ್ದವರು ಹೇಗಾಗಿದ್ದೀರಿ ದೇವ್ರೆ, ಇದನ್ನು ನನ್ನಿಂದ ನೋಡೋಕ್ಕೆ ಆಗಲ್ಲ ಹೇಳಿ
ಅಳ್ತಾರೆ ಶಾಂತಲಾದೇವಿ ಅವರು. ಅರುಂಧತಿ ಅವರು ಸಮಾಧಾನ ಮಾಡ್ತಾರೆ. ರಾಘವ್ನ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಅರುಂಧತಿ ಅವರು ನವೀನ್ ಮತ್ತು ರಾಯನ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಊಟ ಮಾಡಿ ಹೋಗಿ ಹೇಳ್ತಾರೆ. ಪರವಾಗಿಲ್ಲ ಆಂಟಿ, ನಾವಿನ್ನೂ ಹೊರಡ್ತೀವಿ, ನಾಳೆ ಬರ್ತೀವಿ ಹೇಳ್ತಾರೆ. ಆಯಿತು, ನಾಳೆ ಹಬ್ಬದ ಊಟ ಮಾಡ್ತೀವಿ ಬನ್ನಿ ಹೇಳ್ತಾರೆ. ಓಕೆ ಆಂಟಿ ಬಾಯ್ ಹೇಳಿ ಹೋಗ್ತಾರೆ. ಅರುಂಧತಿ ಅವರು ಫ್ರೆಶ್ ಆಗೋಕ್ಕೆ ಹೋಗ್ತಾರೆ. ಶಂಕರಪ್ಪ ಮೈಥಿಲಿ ಜೊತೆಗೆ ಇರ್ತಾರೆ. ನಿನ್ನ ಜೊತೆ ಮಾತಾಡ್ತಾ ಇರಬೇಕು ಅನಿಸುತ್ತೆ ಮಗ. ಇವತ್ತು ರಾತ್ರಿ ಪೂರ್ತಿ ನಿನ್ನ ಮಾತು, ನೀನು ಹಾಡೋದು ಕೇಳಬೇಕು ನಾನು ಹೇಳ್ತಾರೆ. ಯಾಕೆ ಚಿಕ್ಕಪ್ಪ, ನಾನು ಮಾತಾಡದೆ ಎಷ್ಟೋ ವರ್ಷಗಳೇ ಆಗಿರೋ ಹಾಗೆ ಹೇಳ್ತಾ ಇದ್ದೀರಿ ನೀವು. ಹಾಗಲ್ಲ ಮಗ, ನೀವು ಇರದೆ ನಿಮ್ಮ ಮಾತು ಕೇಳದೆ ತುಂಬ ದಿನ ಆಯಿತು ಅಲ್ವಾ, ಅದಕ್ಕೆ ಅಂತ ಶಂಕರಪ್ಪ ತೊದಲುತ್ತಾ ಹೇಳ್ತಾರೆ. ಇನ್ನು ಇಲ್ಲೇ ಇರ್ತೀನಿ ನಾನು, ಅಷ್ಟೊಂದು ಫೀಲ್ ಆಗಬೇಡ ಹೇಳ್ತಾಳೆ ಮೈಥಿಲಿ. ಹ್ಞೂ ಸರಿ ಮಗ, ಇವತ್ತು ನೀವು ಸುಧಾರಿಸಿಕೊಳ್ಳಿ, ನಾಳೆ ನೋಡೋಣ ಏನಿದ್ರು ಹೇಳ್ತಾನೆ. ಹೋಗಿ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಾಯಿಸಿ. ಸರಿ, ನಾನು ಅವರಿಗೂ ಬಟ್ಟೆ ಬದಲಾಯಿಸಿ ಊಟ ಮಾಡೋಕ್ಕೆ ಬರ್ತೀನಿ, ನೀವು ಹೋಗಿ ಊಟ ಮಾಡಿ ಹೇಳ್ತಾಳೆ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಹೇಳ್ತಾರೆ ಶಂಕರಪ್ಪ. ಆಗ ಅರುಂಧತಿ ಅವರು ಬಂದು, ಹೌದು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಫ್ರೆಶ್ ಆಗಿ ಬಾ ಹೇಳ್ತಾರೆ. ಆಯಿತು ಅತ್ತೆ, ನಂದು ಇನ್ನೂ ಲೇಟ್ ಆಗುತ್ತೆ, ನೀವು ಅಷ್ಟು ಹೊತ್ತು ವೇಟ್ ಮಾಡೋದು ಬೇಡ ಅಂತ ಹೇಳಿದೆ. ಪರವಾಗಿಲ್ಲ ವೇಟ್ ಮಾಡ್ತೀವಿ ಹೇಳ್ತಾರೆ. ಓಕೆ ರೆಡಿಯಾಗಿ ಬರ್ತೀನಿ, ನೀವು ಹೋಗಿರಿ ಹೇಳ್ತಾಳೆ ಮೈಥಿಲಿ. ನೀನು ಹೋಗು ಫ್ರೆಶ್ ಆಗು ಹೇಳಿ ಅರುಂಧತಿ ಅವರು ರಾಘವ್ ಬಟ್ಟೆ ಬದಲಾಯಿಸ್ತಾರೆ. ಮೈಥಿಲಿ ಫ್ರೆಶ್ ಆಗಿ ಬರ್ತಾಳೆ. ನೀವು ಯಾಕೆ ಅತ್ತೆ ಮಾಡೋಕ್ಕೆ ಹೋದ್ರಿ, ನಾನು ಮಾಡ್ತಿದ್ದೆ ಅಲ್ವಾ ಹೇಳ್ತಾಳೆ. ಪರವಾಗಿಲ್ಲ ಅಮ್ಮ, ನೀನು ಸುಸ್ತಾಗಿದ್ದೀಯ ಅಲ್ವಾ, ಬಾ ಊಟ ಮಾಡೋಣ ಹೇಳಿ ಕರ್ಕೊಂಡು ಹೋಗ್ತಾರೆ. ಹ್ಞೂ ಹೇಳಿ ಮೈಥಿಲಿ ಹೋಗ್ತಾಳೆ. ರಾಘವ್ಗೆ ಗಂಜಿ ಮಾಡೋಕ್ಕೆ ಹೇಳ್ತಾಳೆ. ಹ್ಞೂ ಅಮ್ಮ ಮಾಡಿದ್ದೀನಿ, ಅದನ್ನು ಮಿಕ್ಸಿಗೆ ಹಾಕಿದ್ದೀಯಾ ಕೇಳ್ತಾಳೆ. ಈಗ ಮಿಕ್ಸಿಗೆ ಹಾಕಿ ಕೊಡ್ತೀನಿ ಹೇಳ್ತಾಳೆ ವನಜ. ನೀನು ಊಟ ಮಾಡು ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಅತ್ತೆ ಹೇಳಿ ಊಟ ಮಾಡ್ತಾಳೆ. ವನಜ ಗಂಜಿ ಮಾಡಿದ್ದು ತಗೊಂಡೋಗಿ ರಾಘವ್ಗೆ ಕುಡಿಸಿ ಹೊರಗೆ ಬರಬೇಕಾದ್ರೆ ಅರುಂಧತಿ ಅವರು ಹಾಲು ತಗೊಂಡು ರಾಘವ್ಗೆ ಕುಡಿಸೋಕೆ ಹೋಗ್ತಾರೆ. ಸ್ವಲ್ಪ ಸ್ವಲ್ಪ ಕುಡಿಸ್ಬೇಕು ಹೇಳ್ತಾಳೆ. ಹ್ಞೂ ಆಯಿತು ಹೇಳ್ತಾರೆ. ಮೈಥಿಲಿ ಕಿಚನ್ಗೆ ಹೋಗಿ ಹೊರಗೆ ಬರುವಾಗ ಶಂಕರಪ್ಪ ಬರ್ತಾನೆ. ಮಗ ಬಾ ಮಾತಾಡೋಣ ಅಂತ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂತ್ಕೋತಾರೆ. ಹೇಳಿ ಚಿಕ್ಕಪ್ಪ ಹೇಳ್ತಾಳೆ. ಏನಿಲ್ಲ ಮಗ, ಹೇಗಾಯಿತು ನಿಮ್ಮ ಪ್ರವಾಸ ಅಂತ ಕೇಳ್ತಾನೆ. ನೆನಪಿಲ್ಲ ಚಿಕ್ಕಪ್ಪ, ಫ್ಲೈಟಲ್ಲಿ ಬರೋವಾಗ ನೆನಪಾಗಿದ್ದು, ನಾನು ಫ್ಲೈಟ್ನಲ್ಲಿ ಹೋಗುವಾಗ ಭಯಪಟ್ಟಿದ್ದು ಎಲ್ಲ ಏನೋ ಗೊತ್ತಿಲ್ಲ, ಈಗ ಯಾವುದೂ ನೆನಪಿಲ್ಲ. ಈಗ ಎಲ್ರಿಗೂ ಹಾಗೆ ಮಗ, ನೆನಪು ಶಕ್ತಿ ಕಡಿಮೆ, ನಿಂಗೆ ಅಂತ ಅಲ್ಲ. ಹೋಗಲಿ ಬಿಡು, ನಾಳೆ ನಾನು ಊರಿಗೆ ಹೊರಡ್ತೀನಿ ಹೇಳ್ತಾನೆ. ಯಾಕೆ ಚಿಕ್ಕಪ್ಪ ಅರ್ಜೆಂಟ್, 2 ದಿನ ಇದ್ದು ಹೋಗಿ. ಅದು ಊರಲ್ಲಿ ಸ್ವಲ್ಪ ಕೆಲಸ ಇದೆ. ಪ್ರಿಯನಿಗೆ ಒಂದು ಸಂಬಂಧ ಬಂದಿದೆ. ಯಾರು ಪ್ರಿಯಾ ಅಂತ ಕೇಳ್ತಾಳೆ ಮೈಥಿಲಿ. ಶಂಕರಪ್ಪನಿಗೆ ಶಾಕ್ ಆಗುತ್ತೆ. ಯಾರು ಚಿಕ್ಕಪ್ಪ ಅಂತ ಇನ್ನೊಮ್ಮೆ ಕೇಳ್ತಾಳೆ. ಅದು ನಿನ್ನ ತಂಗಿ ಮಗ. ಹೌದಾ, ನನಗೆ ತಂಗಿ ಇದ್ದಾಳೆ ಅಂತ ಮರ್ತು ಹೋಗಿದೆ ನೋಡಿ ಹೇಳ್ತಾಳೆ ಮೈಥಿಲಿ. ಚಿಕ್ಕಮ್ಮ ನೆನಪಿದ್ದಾಳ? ಮೈಥಿಲಿ ಯೋಚನೆ ಮಾಡಿ, ಇಲ್ಲ ಚಿಕ್ಕಪ್ಪ, ಅವರು ಮರ್ತು ಹೋಗಿದ್ದು ಒಳ್ಳೆಯದೇ ಆಯಿತು ಬಿಡು ಹೇಳ್ತಾನೆ. ಯಾಕೆ ಚಿಕ್ಕಪ್ಪ ಅಂತ ಕೇಳ್ತಾಳೆ. ಸುಮ್ಮನೆ ಅಮ್ಮ, ತಮಾಷೆಗೆ ಹೇಳ್ದೆ ಹೇಳ್ತಾನೆ. ಆಯಿತು ಚಿಕ್ಕಪ್ಪ ಮಲ್ಕೊಳ್ಳಿ ನೀವು, ನಾಳೆ ಮಾತಾಡೋಣ, 2 ದಿನ ಇರಿ ಪ್ಲೀಸ್ ಹೇಳ್ತಾಳೆ. ಹ್ಞೂ ನಾಳೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾನೆ. ಆಗ ಅರುಂಧತಿ ಅವರು ಬರ್ತಾರೆ. ಇಲ್ಲಿದ್ದೀಯಾ, ಇಷ್ಟು ಹೊತ್ತು ರೂಮ್ಗೆ ಬರದೇ ಇರೋದು ನೋಡಿ, ಎಲ್ಲಿ ಹೋದೆ ಅಂದ್ಕೊಂಡೆ. ಚಿಕ್ಕಪ್ಪ ನಾಳೆ ಹೊರಡ್ತೀನಿ ಅಂತ ಮಾತಾಡೋಕೆ ಕರೆದ್ರು. ಹೌದಾ, 2 ದಿನ ಇರಿ ಹೇಳಿದೆ. ನೀವಾದರೂ ಹೇಳಿ ಅತ್ತೆ ಇರೋಕೆ, ನಾನು ಮೊನ್ನೆಯಿಂದ ನಿಲ್ಲಿಸಿದ್ದೀನಿ. ಅವರಿಗೆ ಊರಲ್ಲಿ ಕೃಷಿ ಕೆಲಸ, ಮನೆ ಕಡೆ ಎಲ್ಲ ನೋಡ್ಕೊಳ್ಳೋಕೆ ಇರುತ್ತೆ ಅಲ್ವಾ, ಇರೋಕೆ ಹೇಳೋಕ್ಕೆ ನನಗೂ ಕಷ್ಟ ಆಗುತ್ತೆ. ನೀವು ಬರೋವರೆಗೂ ಇರಿ ಅಂತ ಹೇಳಿದ್ದಕ್ಕೆ ಇದ್ರು ಇಷ್ಟು ದಿನ. ಹೌದಾ, ಸರಿ 1 ದಿನ ಆದರೂ ಇರಿ ಹೇಳ್ತಾಳೆ ಮೈಥಿಲಿ. ಆಯಿತು ಮಗಳೇ, ಹೋಗಿ ಮಲ್ಕೋ, ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ನೀನು ಹೇಳ್ತಾರೆ ಶಂಕರಪ್ಪ. ಆಯಿತು, ನೀವು ಇಬ್ಬರು ಮಲ್ಕೊಳ್ಳಿ, ಗುಡ್ ನೈಟ್ ಹೇಳಿ ಹೋಗ್ತಾಳೆ. ರೂಮ್ಗೆ ಬಂದಾಗ ರಾಘವ್ ಮಲಗಿರ್ತಾನೆ. ಮೈಥಿಲಿನೂ ಮಲಗ್ತಾಳೆ. ಅರುಂಧತಿ ಅವರು ಶಂಕರಪ್ಪ ಅವರಿಗೆ ಹೇಳ್ತಾರೆ, ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂತ. ಅಲ್ಲ ಅಮ್ಮ, ಮೈತು ಎಲ್ಲ ಮರ್ತಿದ್ದಾಳೆ, ಅವಳಾಗಿ ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ
ಇಲ್ಲ ಅಂದರೆ ನೆನಪು ಬರಲ್ಲ. ಬೇಜಾರು ಮಾಡ್ಕೋಬೇಡಿ, ಸರಿ ಆಗ್ತಾಳೆ ಹೇಳಿದ್ದಾರೆ ಅಲ್ವಾ? ಹ್ಞೂ ಅಮ್ಮ, ಸರಿ ಆದರೆ ಸಾಕು. ಹ್ಞೂ, ಹೋಗಿ ಮಲಗಿ ಹೇಳ್ತಾರೆ. ಆಯಿತು ಹೇಳಿ ರೂಮ್ಗೆ ಹೋಗ್ತಾರೆ. ಇತ್ತ ಅಶೋಕ್ಗೆ ರಾಘವ್ ಬಂದಿರೋದು ಗೊತ್ತಾಗಿ ಕೋಪದಲ್ಲಿ ಕುಣಿತಾ ಇರ್ತಾನೆ. ಆ ರೌಡಿಗೆ ನಾಳೆ ಮಾಡ್ತೀನಿ ಅಂತ ರೂಮಲ್ಲಿ ವಸ್ತುಗಳನ್ನು ಬಿಸಾಕ್ತಾ ಇರ್ತಾನೆ. ಬಿಂದು ಬಂದು ಏನ್ರಿ ಆಯಿತು, ಯಾಕೆ ಟೆನ್ಷನ್ನಲ್ಲಿ ಇದ್ದೀರಿ ಅಂತ ಕೇಳ್ತಾಳೆ. ಏನಿಲ್ಲ, ಹೋಗು ನೀನು, ನಾನು ಮಾತಾಡೋ ಮೂಡ್ನಲ್ಲಿ ಇಲ್ಲ ಹೇಳ್ತಾನೆ. ಬಿಂದು ಅವರು ಅಲ್ಲೇ ಇರ್ತಾರೆ. ಅಶೋಕ್ ಅವರನ್ನು ನೋಡಿ ಹೂವಿನ ವಾಸನ್ನು ಬಿಂದು ಮೇಲೆ ಬಿಸಾಡಿ ಹೋಗಿ ಅಂತ ಕಿರುಚುತ್ತಾನೆ. ಹೂವಿನ ಹಾಸು ಹುಡಿ ಹುಡಿ ಆಗುತ್ತೆ. ಬಿಂದು ಅವರು ಅದರಿಂದ ತಪ್ಪಿಸಿ ಓಡಿ ಹೋಗ್ತಾರೆ. ಇವರಿಗೆ ಒಂದೊಂದು ಸಲ ಏನಾಗುತ್ತೋ ದೇವ್ರೆ ಅಂತ ಹೇಳ್ತಾ ಬಿಂದು ಅವರು ಮಗಳ ರೂಮ್ಗೆ ಹೋಗ್ತಾರೆ. ನೀನು ನೋಡು, ಯಾವುದೇ ಗೋಳು ಇಲ್ಲದೆ ಮಲ್ಕೊಂಡಿರ್ತೀಯ, ನಾನು ಇದನ್ನೆಲ್ಲ ನೋಡ್ತಾ ಇರಬೇಕು ಅಂತ ಗುಣಗುತ್ತಾ ಬೆಡ್ಶೀಟ್ ಸರಿ ಮಾಡಿ ಮಲ್ಕೊಳ್ತಾರೆ. ಅಶೋಕ್ ರೂಮ್ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅಲ್ಲೇ ಬಿದ್ಕೊಂಡು ಬಿಡ್ತಾನೆ. ರಾಯನ್ ವಿಡಿಯೋ ಮಾಡಿರೋದು ಅನುಗೆ ಸೆಂಡ್ ಮಾಡ್ತಾನೆ. ಅನುಗೆ ವಿಡಿಯೋ ನೋಡಿ ತುಂಬ ಖುಷಿ ಆಗುತ್ತೆ, ಸ್ವಲ್ಪ ಬೇಜಾರೂ ಆಗುತ್ತೆ. ಅವರ ಆ ಪರಿಸ್ಥಿತಿ ನೋಡಿ ರಾಯನ್ಗೆ ಥ್ಯಾಂಕ್ಸ್ ಮೆಸೇಜ್ ಮಾಡ್ತಾಳೆ. ರಾಯನ್ ವೆಲ್ಕಮ್ ಹೇಳ್ತಾನೆ. ಅಲ್ಲಿಂದ ಅವರ ಮಾತು ಶುರುವಾಗುತ್ತೆ. ಕೊನೆಗೆ ಗುಡ್ ನೈಟ್ ಹೇಳಿ ಮಲ್ಕೊಳ್ತಾಳೆ ಅನು. ಮಾರನೇ ದಿನ ಎದ್ದ ಕೂಡಲೇ ಸುಫಾರಿ ಕಿಲ್ಲರ್ಗೆ ಕಾಲ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈತಾನೆ ಅಶೋಕ್. ಅಮೌಂಟ್ ವಾಪಸ್ ಕೊಡು, ಇಲ್ಲ ಅಂದರೆ ಪೊಲೀಸ್ಗೆ ಹೇಳಿ ನಿನ್ನ ನಾನೇ ಒಳಗೆ ಹಾಕಿಸ್ತೀನಿ ಹೇಳ್ತಾನೆ. ಸುಫಾರಿ ಕಿಲ್ಲರ್ಗೆ ಕೋಪ ಬಂದು ಏನು ಮಾಡ್ತೀಯ ಮಾಡ್ಕೊ, ನಿನ್ನ ನೋಡ್ಕೋತೀನಿ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸುಫಾರಿ ಕಿಲ್ಲರ್ ಕೋಪದಲ್ಲಿ ಅವನ ಎಲ್ಲ ಗ್ಯಾಂಗ್ ಮತ್ತು ಬೇರೆ ರೌಡಿಗಳಿಗೆ ಎಲ್ಲರಿಗೂ ಅಶೋಕ್ ಬಗ್ಗೆ ಹೇಳ್ತಾನೆ. ಅವರೆಲ್ಲ ಹೇಳ್ತಾರೆ, ಆ ಕಿತ್ತೋದವನ್ನ ಬಿಡಬಾರ್ದು, ಅವನ ಫೋಟೋ ಇದ್ದರೆ ಕಳಿಸಿ ಅಂತ ಹೇಳ್ತಾರೆ. ಅವನು ಎಲ್ಲೇ ಸಿಕ್ಕಿದ್ರು ಅವನ್ನ ಮುಗಿಸಿ ಬಿಡ್ತೀವಿ ಹೇಳ್ತಾರೆ. ಹ್ಞೂ ಆಯಿತು ಹೇಳ್ತಾನೆ. ಮೈಥಿಲಿ ಮನೆಗೆ ಬಂದಮೇಲೆ ರಾಘವ್ನ ಎಲ್ಲ ಕೆಲಸ ಮಾಡ್ತಾ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ರಾಘವ್ಗೆ ಮೈಥಿಲಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಅವನ ಅಹಂಕಾರ ದಿನೇ ದಿನೇ ಕಡಿಮೆ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ರಾಘವ್. ಶಾಂತಲಾದೇವಿ ಅವರು ಒಂದು ದಿನ ಹೇಳ್ತಾರೆ, ರಾಘವ್ ಈಗ ಗೊತ್ತಾಯ್ತಾ ಮಾತು ಬರದೇ ಇರೋರ ಮತ್ತು ಕೈಕಾಲು ಇಲ್ಲದೆ ಇರೋರ ಕಷ್ಟ. ನಾವು ಯಾವತ್ತೂ ಯಾರನ್ನು ಅವಮಾನಿಸಬಾರ್ದು. ಅವರಿಗೂ ಲೈಫ್ ಇದೆ ಅಲ್ವಾ, ಅವರಿಗೆ ಬಾಳು ಕೊಟ್ಟರೆ ಏನೂ ಆಗಲ್ಲ, ಅವರಿಗೂ ಆಸರೆ ಆದ ಹಾಗೆ ಆಗುತ್ತೆ ಅಲ್ವಾ. ಈಗ ನೋಡು, ನಿನ್ನ ಮೈಥಿಲಿ ನೋಡ್ಕೊಳ್ತಾ ಇದ್ದಾಳೆ, ನೀನು ಅಂಗವಿಕಲ ಆಗಿದ್ದೀಯ ಅಂದ್ಕೊಂಡು ಅವಳು ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು, ನಿಂಗೆ ಎಷ್ಟು ನೋವು ಆಗ್ತಾ ಇತ್ತು ಅಲ್ವಾ. ಆವತ್ತು ನೀನು ಮೈಥಿಲಿಗೆ ಮಾತು ಬರಲ್ಲ ಅಂತ ಎಷ್ಟು ಕೂಗಾಡಿದ್ದೆ, ಅವಳಿಗೆ ಎಷ್ಟು ನೋವು ಮಾಡಿದ್ದೆ. ಹ್ಞೂ, ಈಗ ಗೊತ್ತಾಯಿತು ನನಗೆ ಅಂತ ತೊದಲುತ್ತಾ ನಿಧಾನವಾಗಿ ಹೇಳ್ತಾನೆ. ಆಗ ಮೈಥಿಲಿ ಬಂದು ಏನು ಹೇಳ್ತಿದ್ದೀರಿ ಅಜ್ಜಿ, ಈಗ ಗೊತ್ತಾಯಿತು ಹೇಳ್ತಿದ್ರು ಇವರು. ಏನು ಗೊತ್ತಾಯಿತು? ಏನಿಲ್ಲ ಕಣೆ, ಇನ್ನಾದರೂ ಬದಲಾಗು ಹೇಳ್ತಿದ್ದೆ. ಹೌದಾ, ಹೇಗೆ ಬದಲಾಗಬೇಕು? ಅದೇ ಗಾಡಿಯಲ್ಲಿ ಸ್ಪೀಡಾಗಿ ಹೋಗಬೇಡ, ಹೇಳಿದ್ದು ಕೇಳು ಅಂತ ಹೇಳ್ತಿದ್ದೆ. ಹೌದಾ, ಓಕೆ ಅಜ್ಜಿ, ಅವರಿಗೆ ಊಟ ಕೊಡೋಕ್ಕೆ ಇದೆ, ನೀವು ಹೋಗಿ ಊಟ ಮಾಡಿ. ಹ್ಞೂ, ನೀನು ಊಟ ಮಾಡಿದ್ದೀಯಾ? ಇಲ್ಲ ಅಜ್ಜಿ. ನೀನು ಬಾ, ಒಟ್ಟಿಗೆ ಊಟ ಮಾಡೋಣ, ನಾನು ಹೋಗಿರ್ತೀನಿ. ರಾಘವ್ ಊಟ ಮಾಡಿ ಮಲ್ಕೋ ಹೇಳಿ ಹೋಗ್ತಾರೆ. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.